ಸಿನಿಮಾ ಸೂಪರ್ ಹಿಟ್. ಮಾರ್ನಮಿಯು ಕರಾವಳಿಯ ಹುಲಿವೇಷ ಪ್ರೇಮ ಕಥೆ ಇರುವ ಸಿನಿಮಾ. ಹೆಣ್ಣು ಯಾಕೆ ಚಂಚಲ ಆಗುತ್ತಾಳೆ ಗೊತ್ತಾ? ಕರಾವಳಿ ಭಾಗದ ಸಂಸ್ಕೃತಿ, ಆಚರಣೆ, ನಂಬಿಕೆಗಳನ್ನು ಕಥಾ ವಸ್ತುಗಳನ್ನಾಗಿ ಇಟ್ಟುಕೊಂಡು ಹಲವು ಸಿನಿಮಾಗಳು ಬಂದಿವೆ. ಮಾರ್ನಮಿಯು ಕರಾವಳಿಯ ಹುಲಿವೇಷ ಹಿನ್ನೆಲೆಯಲ್ಲಿ ಪ್ರೇಮ ಕಥೆಯೊಂದನ್ನು ತೆರೆಗೆ ತಂದಿದೆ. ಮೊದಲಾರ್ಧದಲ್ಲಿ ಗಮನ ಸೆಳೆಯುವ ಕಥೆಯು ದ್ವಿತೀಯಾರ್ಧದಲ್ಲಿ ಬೇರೊಂದು ಆಯಾಮದಲ್ಲಿ ಸಾಗಬಹುದಿತ್ತು ಎನಿಸುವಂತೆ ಮಾಡುತ್ತದೆ. ಈ ಚೊಂಬಲ ನೀರು ತಂದಿಡುದು ಒಂದು ಲೋಟ ಹೇಳಲಿಕ್ಕಾಗುದಿಲ್ವಾ? ಇವರ ಜಗಳದ ನಡುವೆ ನಿನಗೆ ಮದುವೆಗೆ. ಚೇತು ಋತ್ವಿಕ್ ಮಠದ ಅಮ್ಮನ ಮುದ್ದಿನ ಮಗ. ಬಾಲ್ಯದಲ್ಲಿ ಈತನಿಗೆ ಸಿತಾಳೆ ಸಿಡುಬು ರೋಗ ಬರುತ್ತದೆ. ತಾಯಿ ಈತ ಗುಣಮುಖನಾದರೆ ದಸರಾ ತುಳುವಿನಲ್ಲಿ ಮಾರ್ನಮಿ ಹಬ್ಬಕ್ಕೆ ಈತನಿಗೆ ಹುಲಿ ವೇಷ ಹಾಕಿಸಿ ದೇವಿ ಮುಂದೆ ಕುಣಿಸುವ ಹರಕೆ ಹೊರುತ್ತಾಳೆ. ಆತ ಗುಣಮುಖನಾಗುತ್ತಾನೆ. ಬಳಿಕ ತಾಯಿ ಟಿಬಿಯಿಂದ ನಿಧನಳಾಗುತ್ತಾಳೆ. ಮಾವನ ಜೊತೆ ಬೆಳೆಯುವ ಚೇತು ದೊಡ್ಡ ಕನಸುಗಳಿಲ್ಲದೆ ಪುಟ್ಟ ಸಂಸಾರದ ಕನಸು ಕಾಣುತ್ತಾನೆ. ಆಗ ದೀಕ್ಷಾ ಸಿಗುತ್ತಾಳೆ. ಕತೆ ಹೀಗೆ ತೆರೆದುಕೊಳ್ಳುತ್ತದೆ. ಧರ್ಮವೇ ತನ್ನ ತಾಯಿ ತಂದೆ, ಪ್ರೀತಿಯೇ ತನ್ನ ಬಂಧು ಬಳಗ. ಗರುಡ ಗಮನ ಸಿನಿಮಾದ ಒಂದು ಅಂಶವನ್ನಿಟ್ಟುಕೊಂಡೇ ಸಿನಿಮಾದ ಮೊದಲಾರ್ಧದಲ್ಲಿ ಕತೆ ಆರಂಭವಾಗುತ್ತದೆ. ಮೊದಲಾರ್ಧದಲ್ಲಿ ಪ್ರೇಕ್ಷಕರನ್ನು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಕಥೆಗಿದೆ. ಒಂದು ಮುಗ್ಧ ಪ್ರೀತಿ ಸೆಳೆಯುವಂತಿದೆ. ಕೊಂಚ ಎಳೆದಂತೆ ಅನಿಸಿದರೂ ಚಿತ್ರಕಥೆ ಗಟ್ಟಿಯಾಗಿದೆ. ಸಂಭಾಷಣೆಗಳು ಸೊಗಸಾಗಿವೆ. ಹುಲಿ ವೇಷದ ಆಚರಣೆ, ಅದರ ಹಿನ್ನೆಲೆ, ಸಿದ್ಧತೆಯ ವಿವರಣೆಗೆ ಇಲ್ಲಿ ಹೆಚ್ಚಿನ ತೆರೆ ಅವಧಿ ನೀಡಲಾಗಿದೆ. ಜೊತೆಗೆ ಹುಲಿ ವೇಷ ಕುಣಿಸುವ ಎರಡು ತಂಡಗಳ ನಡುವಿನ ಸ್ಪರ್ಧೆ, ಜಿದ್ದನ್ನು ಇಲ್ಲಿ ಚಿತ್ರಿಸಲಾಗಿದೆ. ನಟಿ ಚೈತ್ರಾ ಆಚಾರ್ ಅವರು ಒಳ್ಳೆಯ ಕಥೆ ಇರುವ ಸಿನಿಮಾಗಳನ್ನೇ ಆಯ್ಕೆ ಮಾಡಿಕೊಳ್ಳುತ್ತಾರೆ. ಆ ಸಾಲಿಗೆ ಮಾರ್ನಮಿ ಕೂಡ ಸೇರ್ಪಡೆ ಆಗಿದೆ. ನೀಡಿರುವ ಮೆಸೇಜ್ ಕೂಡ ಉತ್ತಮವಾಗಿದೆ. ಫ್ಯಾಮಿಲಿ ಆಡಿಯನ್ಸ್ ನೋಡುವಂತಹ ಸಿನಿಮಾ ಇದು. ಮಾಮೂಲಿ ಎಂಬಂತಹ ಸಿನಿಮಾ ಅಲ್ಲ ಎಂದು ಪ್ರೇಕ್ಷಕರು ಪ್ರತಿಕ್ರಿಯಿಸಿದ್ದಾರೆ. ಸೆಕೆಂಡ್ ಹಾಫ್ನಲ್ಲಿ ಅನಿರೀಕ್ಷಿತ ಟ್ವಿಸ್ಟ್ ಇದೆ. ತಾಯಿ ಸೆಂಟಿಮೆಂಟ್ ದೃಶ್ಯಗಳು ಪ್ರೇಕ್ಷಕರಿಗೆ ಕನೆಕ್ಟ್ ಆಗುತ್ತವೆ. ಎಲ್ಲ ದೃಶ್ಯದಲ್ಲೂ ಕುತೂಹಲ ಇದೆ. ರೂಪಕದ ರೀತಿ ಮೂಡಿಬಂದಿದೆ. ನಿರೀಕ್ಷೆಯೇ ಇಲ್ಲದ ರೀತಿಯಲ್ಲಿ ಕ್ಲೈಮ್ಯಾಕ್ಸ್ ಮೂಡಿಬಂದಿದೆ. ಫ್ಯಾಮಿಲಿಗೋಸ್ಕರ ಹೀರೋ ಏನೆಲ್ಲ ಮಾಡುತ್ತಾನೆ ಎಂಬುದನ್ನು ತೋರಿಸಲಾಗಿದೆ. ನಟನೆಯಲ್ಲಿ ಕರಾವಳಿಯ ಹುಡುಗಿ ದೀಕ್ಷಾಳಾಗಿ ಚೈತ್ರಾ ಜೆ ಆಚಾರ್ ಜೀವಿಸಿದ್ದಾರೆ. ಅವರ ಸಂಭಾಷಣೆ, ಹಾವಭಾವದಲ್ಲಿ ನೈಜತೆ ಇದೆ. ಋತ್ವಿಕ್ ಚೇತು ಪಾತ್ರಕ್ಕೆ ನ್ಯಾಯ ನೀಡಿದ್ದಾರೆ. ಸೋನು ಗೌಡ, ಸ್ವರಾಜ್ ಶೆಟ್ಟಿ ನಟನೆ ಚೆನ್ನಾಗಿದೆ. ಪ್ರಕಾಶ್ ತುಮಿನಾಡು, ಚೈತ್ರಾ ಶೆಟ್ಟಿ ಜೋಡಿಯ ನಟನೆ ಸ್ಥಳೀಯ ಸೊಗಡಿನ ಸಿನಿಮಾಗೆ ಹೇಳಿ ಮಾಡಿಸಿದಂತಿದೆ. ಏ ಮಾರಾಯ ಹಾಡು ಮತ್ತೆ ಮತ್ತೆ ಗುನುಗುವಂತಿದೆ. ಶಿವಸೇನಾ ಕರಾವಳಿಯ ಜಾತ್ರೆ ಜನ ಜೀವನವನ್ನು ಸೆಳೆಯುವಂತೆ ಸೆರೆ ಹಿಡಿದಿದ್ದಾರೆ. ಕಾಂತಾರ ರೀತಿಯ ಸಿನಿಮಾಗಳು ಕರಾವಳಿ ಶೈಲಿಯಲ್ಲಿ ಬಂದಿದ್ದವು. ಮಾರ್ನಮಿ ಸಿನಿಮಾ ಕೂಡ ಅದೇ ರೀತಿ ಮೂಡಿ ಬಂದಿದೆ. ಚಿತ್ರತಂಡದವರು ಚೆನ್ನಾಗಿ ಮಾಡಿದ್ದಾರೆ. ಸೈಲೆಂಟ್ ಆಗಿಯೇ ಈ ಸಿನಿಮಾ ನಮ್ಮನ್ನು ಆವರಿಸುತ್ತದೆ. ಕರಾವಳಿ ಸೊಗಡನ್ನು ಈ ಸಿನಿಮಾದಲ್ಲಿ ಎತ್ತಿ ಹಿಡಿದಿದ್ದಾರೆ. ಹೆಣ್ಣು ಯಾಕೆ ಚಂಚಲ ಆಗುತ್ತಾಳೆ ಎಂಬುದನ್ನು ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ ಎಂಬ ಪ್ರತಿಕ್ರಿಯೆ ಸಹ ಬಂದಿದೆ.